ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಕಳೆದ ಬಾರಿ ನಾವು ಭಕ್ತಾಸ್ ರೆನನ್ಸಿಯೇಷನ್ ಇಸ್ ದ ರಿಸಲ್ಟ್ ಆಫ್ ಲವ್, ಭಕ್ತನ ತ್ಯಾಗ ಅವನ ಪ್ರೇಮದ ಫಲ ಎಂಬುದನ್ನು ನೋಡಿದ್ದೆವು. ಜಗತ್ತಿನಲ್ಲಿ ಏನೇನು ಇದೆಯೋ ಅವೆಲ್ಲವೂ ಭಗವಂತನ ಒಂದೊಂದು ಕಿರಣ ಇದ್ದ ಹಾಗೆ. ಆದ್ದರಿಂದ ನಾವು ಯಾವುದನ್ನು ಪ್ರೀತಿಸಿದರೂ ಪರೋಕ್ಷವಾಗಿ ಭಗವಂತನನ್ನು ಪ್ರೀತಿಸುತ್ತಿದ್ದೇವೆ ಎಂದು ಅರ್ಥ. ಮತ್ತು ಈ ಪ್ರೇಮವನ್ನು ವ್ಯಕ್ತಪಡಿಸುವಾಗ ಯಾವಾಗ ನಾವು ಅದರಲ್ಲಿ ತಾದಾತ್ಮ್ಯವನ್ನು ತಾಳಿ ಇರ್ತೇವೋ, ಯಾವಾಗ ನಾವು ಆಸಕ್ತರಾಗಿ ಇರ್ತೇವೋ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಯಾವಾಗ ನಾವು ತಾದಾತ್ಮ್ಯ ಇಲ್ಲದೆ ಸಾಕ್ಷಿಯಾಗಿ ವಿಟ್ನೆಸ್ ಆಗಿ ಇದನ್ನು ನೋಡ್ತೇವೋ ಆಗ ನಮಗೆ ಇವೆಲ್ಲವೂ ಭಗವಂತನ ಮಹಾಪ್ರೇಮದ ಕಣಕಣಗಳು ಎಂಬ ಮಾತು ಅರ್ಥ ಆಗುತ್ತೆ. ಪ್ರೇಮವನ್ನು ವ್ಯಕ್ತಪಡಿಸುವಲ್ಲಿ ಅಲ್ಲಲ್ಲಿ ಯಾವ ಯಾವ ಘರ್ಷಣೆ, ತಿಕ್ಕಾಟ ಇವೆಲ್ಲ ಬರುತ್ತವೆಯೋ ಅದು ಕೂಡ ಆ ಮಹಾಪ್ರೇಮವನ್ನು ವ್ಯಕ್ತಗೊಳಿಸುವಲ್ಲಿನ ಒಂದೊಂದು ಹೆಜ್ಜೆಗಳು. ಇಷ್ಟನ್ನು ನಾವು ಕಳೆದ ಬಾರಿ ಆಲೋಚನೆ ಮಾಡಿದ್ದೆವು. ಇಂದು ಸ್ವಾಮಿ ವಿವೇಕಾನಂದರು ಏನು ಹೇಳುತ್ತಾರೆ ಎಂಬುದನ್ನು ಸ್ವಲ್ಪ ಗಮನಿಸೋಣ. ಜಗತ್ತಿನಲ್ಲಿ ಎಲ್ಲಿ ಎಲ್ಲಿ ಆಕರ್ಷಣೆ, ಪ್ರೇಮ ಅನುಭವಕ್ಕೆ ಬರುತ್ತದೆಯೋ, ಅತ್ಯಂತ ಕೆಳಮಟ್ಟದ ಪ್ರೇಮವಾದರೂ ಸರಿ, ಅದೆಲ್ಲ ಭಗವತ್ ಪ್ರೇಮದ ಕಣಕಣಗಳು. ಒಂದು ಜೀವಿಯ ಅತ್ಯಂತ ಕೆಳಮಟ್ಟದ ಪ್ರೇಮದ ಅಭಿಲಾಷೆಯು ಈ ಭಗವಂತನ ಮಹಾಪ್ರೇಮದ ಕಣ ಆಗಿದೆ. ಭಗವಂತನನ್ನು ನಾವು ಹರಿ ಎಂದು ಹೇಳುತ್ತೇವೆ. ಹರಿ ಎಂದು ಹೇಳಿದಾಗ ಆಕರ್ಷಣೆ, ನಮ್ಮ ಮನಸ್ಸನ್ನು ಆಕರ್ಷಿಸುವವನು ಎಂದು ಅರ್ಥ. ಆತ್ಮನಾದ ನನ್ನನ್ನು ಜಡವಸ್ತುಗಳು ಯಾವತ್ತಾದರೂ ಆಕರ್ಷಿಸಬಲ್ಲವೇನೋ? ಇಲ್ಲ, ಯಾವ ಜಡವಸ್ತುಗಳು ನನ್ನನ್ನು ಆಕರ್ಷಿಸಲಾರವು. ಭಗವಂತನೊಬ್ಬನೇ ಆತ್ಮನಾದ ನನ್ನನ್ನು ಆಕರ್ಷಿಸುವವನು. ಆದ್ದರಿಂದ ಜಗತ್ತಿನ ಎಲ್ಲ ಆಕರ್ಷಣೆಯ ಹಿಂದೆಯೂ ಅವನ ಮಹದಾಕರ್ಷಣೆಯ ಶಕ್ತಿಯೇ ಅಡಗಿರುವುದು. ಒಬ್ಬ ಮನುಷ್ಯ ಸುಂದರವಾದ ಮುಖ ಅಂತ ಅದನ್ನು ಪ್ರೀತಿಸಲಿಕ್ಕೆ ಹೋಗ್ತಾನೆ. ಆದರೆ ಆ ಸುಂದರವಾದ ಮುಖದಲ್ಲಿರುವ ರಕ್ತ ಮಾಂಸ ಆಗಲಿ, ಚರ್ಮದ ಹೊದಿಕೆಯಾಗಲಿ ಯಾವತ್ತಾದರೂ ಒಬ್ಬ ವ್ಯಕ್ತಿಯನ್ನು ಆಕರ್ಷಿಸಲಿಕ್ಕೆ, ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲ. ಅದರ ಹಿಂದೆ ಇರುವ ದೈವತ್ವವೇ ನಿಜವಾಗಿ ಇವನನ್ನು ಆಕರ್ಷಿಸುತ್ತಿರುವುದು. ಅಜ್ಞಾನಿ ವ್ಯಕ್ತಿಗಳು ಇದನ್ನು ಅರಿತೋ ಅರಿಯದೆಯೋ ಸಾಮಾನ್ಯ ವಸ್ತುಗಳನ್ನು ಪ್ರೀತಿಸುತ್ತಾ ಹೋಗುತ್ತಾರೆ. ಉಪನಿಷತ್ತಿನಲ್ಲಿ ಮಾತು ಬರುತ್ತೆ, ಒಬ್ಬ ಪತಿ ಪತ್ನಿಗಾಗಿ ಅಂತ ಅವಳನ್ನು ಪ್ರೀತಿಸುತ್ತಿರುವುದಲ್ಲ, ಆತ್ಮನ ಪ್ರೀತಿಗಾಗಿ ಅವನು ಅವಳನ್ನು ಪ್ರೀತಿಸುತ್ತಾನೆ. ಅದೇ ರೀತಿ ಒಬ್ಬ ಪತ್ನಿ ಪತಿಗಾಗಿ ಅಂತ ಅವನನ್ನು ಅವಳು ಪ್ರೀತಿಸುತ್ತಿರುವುದಲ್ಲ, ಆತ್ಮನ ಪ್ರೇಮಕ್ಕಾಗಿ ಅವನು ಅವಳನ್ನು ಅಥವಾ ಅವನು ಅವಳನ್ನು ಪ್ರೀತಿಸುತ್ತಿರುವುದು. ಅದೇ ರೀತಿ ಮಕ್ಕಳು ಕೂಡ ಪ್ರೀತಿಸಲು ಕಾರಣ ಆತ್ಮನ ಪ್ರೀತಿಯಲ್ಲಿ ಅನುಭವಕ್ಕೆ ಬರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಪ್ರೀತಿಸುವ ಹಿನ್ನೆಲೆಯಲ್ಲಿ ಅವನನ್ನು ಪ್ರೀತಿಸುವುದು ಉದ್ದೇಶ ಅಲ್ಲ. ಆತ್ಮನ ಪ್ರೀತಿಗಾಗಿ ಆ ಪ್ರೀತಿ ವ್ಯಕ್ತ ಆಗುತ್ತದೆ. ಭಗವಂತ ಒಂದು ದೊಡ್ಡ ಮ್ಯಾಗ್ನೆಟ್, ಚುಂಬಕ ಇದ್ದ ಹಾಗೆ. ನಾವೆಲ್ಲ
ಲೋಹದ ಚೂರುಗಳು. ನಾವೆಲ್ಲ ಅವನ ಆಕರ್ಷಣೆಗೆ ಯಾವಾಗಲೂ ಅರಿತೋ ಅರಿಯದೆಯೋ ಒಳಗಾಗುತ್ತಲೇ ಇರುತ್ತೇವೆ. ನಾವು ಜಗತ್ತಿನಲ್ಲಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಹಿನ್ನೆಲೆಯಲ್ಲಿ ಈ ಆಕರ್ಷಣೆ ಇದೆ. ನಾವು ಅದನ್ನು ಸ್ವಾರ್ಥ ಅಂತ ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ಎಲ್ಲ ಕೆಲಸ ಕಾರ್ಯಗಳ ಹಿಂದಿರುವ ಏಕಮಾತ್ರ ಆಕರ್ಷಣೆ ಭಗವಂತ. ನಾವೆಲ್ಲರೂ ನಮ್ಮ ಜೀವನದ ರಸ್ತೆಯಲ್ಲಿ ಆ ಮಹಾ ಚುಂಬಕವನ್ನು ಸಮೀಪಿಸುವ ಪ್ರಯತ್ನದಲ್ಲಿ ಇದ್ದೇವೆ. ಭಕ್ತನಾದವನು ಈ ಎಲ್ಲ ಹೋರಾಟಗಳ ಅರ್ಥವನ್ನು ತಿಳಿದಿದ್ದಾನೆ. ಈ ಎಲ್ಲ ಹೋರಾಟಗಳ ಹಂತವನ್ನು ದಾಟಿ ಅವನು ಬಂದಿದ್ದಾನೆ. ಈಗ ಅವನಿಗೆ ಈ ಹೋರಾಟಗಳಲ್ಲಿ ಆಸಕ್ತಿ ಇಲ್ಲ. ಅವನಿಗೆ ಈಗ ಬೇಕಾಗಿರುವುದು ಕೇಂದ್ರ, ಸೆಂಟರ್, ಅಂದರೆ ಪರಮಾತ್ಮ ವಸ್ತು. ಇದು ಭಕ್ತನ ತ್ಯಾಗ. ಹಾಗಂದ್ರೇನು? ಭಕ್ತನ ತ್ಯಾಗ ಅವನ ಪರಮ ಪ್ರೇಮದ ಫಲ. ಅವನು ಭಗವಂತನ ಪ್ರಚಂಡ ಆಕರ್ಷಣೆಗೆ ಅದೆಷ್ಟು ಒಳಗಾಗುತ್ತಾನೆ ಅಂದರೆ ಉಳಿದೆಲ್ಲ ಆಕರ್ಷಣೆಗಳು ಅದರ ಮುಂದೆ ನೀರಸವಾಗಿ ಹೋಗುತ್ತವೆ. ಭಗವತ್ ಪ್ರೇಮದ ಹುಚ್ಚು ಹೊಳೆಯಲ್ಲಿ ಉಳಿದೆಲ್ಲ ಪ್ರೇಮಗಳು ಅಲ್ಲಲ್ಲೇ ಕರಗಿ ಲಯವಾಗಿ ಹೋಗುತ್ತವೆ. ಅವನು ಭಗವಂತನ ಪ್ರೇಮ ಅನ್ನುವ ಆ ಅಮೃತ ಸಾಗರದಲ್ಲಿ ಆ ಅಮೃತವನ್ನೇ ಪಾನ ಮಾಡುತ್ತಿದ್ದಾನೆ. ಹೀಗೆ ಭಕ್ತನ ತ್ಯಾಗ ಅನ್ನುವುದು ಅಥವಾ ಅವನ ವೈರಾಗ್ಯ ಎನ್ನುವುದು ಭಗವತ್ ಪ್ರೇಮದ, ಭಗವದ್ ಅನುರಾಗದ ಫಲಿತಾಂಶ. ಇದು ಪರಾಭಕ್ತಿಯ ಆದರ್ಶ, ಅಥವಾ ಈ ಆದರ್ಶವನ್ನು ತಲುಪುವ ತಯಾರಿ ಈ ರೀತಿ ಇದೆ. ಯಾವಾಗ ವ್ಯಕ್ತಿ ಈ ತ್ಯಾಗವನ್ನು ಪಡೆಯುತ್ತಾನೆಯೋ ಆಗ ಅವನು ಪರಾಭಕ್ತಿಯ ವಿಸ್ತಾರವಾದ ದ್ವಾರದ ಒಳಗಡೆ ಪ್ರವೇಶಿಸಿದಂತೆ ಆಗುತ್ತದೆ. ಆಗ ಮಾತ್ರ ಅವನಿಗೆ ಪರಾಭಕ್ತಿ ಅಂದರೆ ಏನು ಎಂಬ ಅರಿವು ಬರುತ್ತದೆ. ಪರಾಭಕ್ತಿಯ ದ್ವಾರವನ್ನು ಪ್ರವೇಶಿಸಿದ ಈ ವ್ಯಕ್ತಿ ಮಾತ್ರ ಧಾರ್ಮಿಕ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ಪ್ರತಿಮೆಗಳು, ಪ್ರತೀಕಗಳು ಬೇಕಾಗಿಲ್ಲ ಎಂದು ಹೇಳುವ ಅಧಿಕಾರವನ್ನು ಹೊಂದಿದ್ದಾನೆ. ಬೇರೆ ಎಲ್ಲರೂ ಕೇವಲ ಮಾತನಾಡ್ತಿದ್ದಾರೆ, ಅವರಿಗೆ ಅದರ ಅರ್ಥ ಗೊತ್ತಿಲ್ಲ. ಯಾರು ಪರಾಭಕ್ತಿಯ ಈ ವಿಸ್ತಾರವಾದ ವಲಯವನ್ನು ಪ್ರವೇಶಿಸಿದ್ದಾನೆಯೋ, ಯಾರ ಪ್ರೇಮ ಆ ಮಹಾಪ್ರೇಮ ಘನದಿಂದ ಪರಿಪಾಕ ಹೊಂದಿದೆಯೋ ಅವನು ಮಾತ್ರ ವಿಶ್ವ ಭ್ರಾತೃತ್ವ ಎಂಬ ಶಬ್ದದ ಸರಿಯಾದ ಅರ್ಥವನ್ನು ಬಲ್ಲ. ಬೇರೆಯವರೆಲ್ಲ ಕೇವಲ ಆ ಶಬ್ದವನ್ನು ಉಪಯೋಗಿಸುತ್ತಾರೆ ಅಷ್ಟೇ. ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲರನ್ನೂ ಅಪಾರವಾಗಿ ಪ್ರೀತಿಸುತ್ತಾನೆ. ಪ್ರತಿಯೊಬ್ಬ ಮನುಷ್ಯನನ್ನು ಅವನು ಮನುಷ್ಯ ಎಂದು ಪ್ರೀತಿಸುವುದಲ್ಲ, ಇವನು ಸಾಕ್ಷಾತ್ ನನ್ನ ಪ್ರಿಯತಮ ಭಗವಂತ ಎಂಬ ದೃಷ್ಟಿಯಿಂದ ಪ್ರೀತಿಸುತ್ತಾನೆ. ಜಗತ್ತಿನಲ್ಲಿರುವ ಸುಂದರವಾದದ್ದು, ಉದಾತ್ತವಾದದ್ದು ಎಲ್ಲವೂ ತನ್ನ ಭಗವಂತನ ಒಂದೊಂದು ಅಭಿವ್ಯಕ್ತಿ ಎಂದು ಅವನು ಪ್ರೀತಿಸುತ್ತಾನೆ. ಸೂರ್ಯ ಚಂದ್ರರಲ್ಲಿ ಇರುವಂತಹ ತೇಜಸ್ಸು ಅದು ಆ ಪರಮಾತ್ಮ ವಸ್ತುವೇ ಎಂದು ಅವನು ಪ್ರೀತಿಸುತ್ತಾನೆ. ಇಂತಹ ಭಕ್ತರು ಈ ಜಗತ್ತಿನಲ್ಲಿ ಇಂದಿಗೂ ಇದ್ದಾರೆ. ಅವರ ಸಂಖ್ಯೆ ಯಾವತ್ತೂ ಇಲ್ಲವಾಗುವುದಿಲ್ಲ. ಆ ಭಕ್ತನಿಗೆ ಒಂದು ಹಾವು ಬಂದು ಕಚ್ಚಿದರೂ ಕೂಡ ಅದು ತನ್ನ ಪ್ರಿಯತಮನು ಕಳುಹಿಸಿದ ಪ್ರೇಮ ಸಂದೇಶ ಎಂದು ಅವನು ಬಗೆಯುತ್ತಾನೆ. ದ್ವೇಷ, ವೈರ, ಈರ್ಷೆ
ಈ ಭಾವನೆಗಳಿಗೆ ಅವನ ಹೃದಯ ಯಾವತ್ತೂ ತೆರೆದುಕೊಳ್ಳಲಾರದು. ಇಂತಹ ಭಾವನೆಗಳು ಅವನಿಂದ ಬಹಳ ದೂರ ಇರುತ್ತವೆ. ಪ್ರತೀಕಾರ, ಮನಸ್ತಾಪ ಇವೆಲ್ಲ ಅವನಿಗೆ ಸಂಬಂಧಪಡದೇ ಇರುವಂತಹ ಭಾವನೆಗಳು. ಅವನ ಹೃದಯ ಭಗವತ್ ಪ್ರೇಮ ಎಂಬ ಮಹಾಪ್ರೇಮ ಸಾಗರಕ್ಕೆ ತೆರೆದುಕೊಂಡಿದೆಯಲ್ಲ, ಆದ್ದರಿಂದ ಪ್ರೇಮವನ್ನು ಬಿಟ್ಟು ಬೇರೆ ಯಾವ ಅನ್ಯ ಭಾವನೆಗಳಿಗೆ ಅವನ ಹೃದಯದಲ್ಲಿ ಆಸ್ಪದವೇ ಇಲ್ಲ. ಅವನು ನಿಜವಾದ ಅರ್ಥದಲ್ಲಿ ವಿಶ್ವಭ್ರಾತೃತ್ವ, ವಿಶ್ವಭಾವೈಕ್ಯ ಎಂಬ ಶಬ್ದದ ಪರಿಪಾಲನೆಯನ್ನು ಮಾಡುತ್ತಿದ್ದಾನೆ ಎಂದು ಸ್ವಾಮಿ ವಿವೇಕಾನಂದರು ಭಕ್ತಾಸ್ ರೆನನ್ಸಿಯೇಷನ್ ಇಸ್ ದಿ ರಿಸಲ್ಟ್ ಆಫ್ ಲವ್ ಎಂಬ ಅಧ್ಯಾಯದಲ್ಲಿ ಹೇಳುತ್ತಾರೆ. ನಮಸ್ಕಾರ.